ಅವೈಲಬಿಲಿಟಿ ಎಷ್ಟಿದೆ, ನನಗೆ ಎಷ್ಟು ಸ್ಟೋರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಸೇಲ್ ಆಗದೆ ಇದ್ರೆ ಅದನ್ನೆಲ್ಲ ಎಲ್ಲಿ ಇಟ್ಕೋತೀರಾ, ಸ್ಟೋರ್ ಮಾಡಬೇಕಲ್ಲ. ಆಪ್ಟಿಮೈಸಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಅಂತ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರೋದಕ್ಕೆ ಇಷ್ಟರಲ್ಲೂ ಸಹ ಯಾವುದು ಪರ್ಫೆಕ್ಟ್ ಕಂಡೀಷನ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ಸೊ ಇವತ್ತಿನ ಸೆಷನ್ನಲ್ಲಿ ಇದು ನಮ್ಮದು ಲಾಸ್ಟ್ ಸೆಷನ್ ಸಮ್ಮರಿ ಲೆಕ್ಚರಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಅಂದರೆ ನೆಕ್ಸ್ಟ್ ಚಾಪ್ಟರ್ ಇನ್ನೊಂದಿದೆ ಪ್ರಾಬಬಿಲಿಟಿ. ಸೊ ಅದು ನಿಮಗೆ ನಾನು ಮಾಡೋದಿಲ್ಲ, ಬಟ್ ಇಲ್ಲಿಗೆ ನನ್ನ ಪಾರ್ಟ್ ಮುಗಿಯುತ್ತೆ. ಸೊ ಸಮ್ಮರಿ ಲೆಕ್ಚರ್ಸ್ದು ಲಾಸ್ಟ್ ಲೆಕ್ಚರ್ ಇದು. ಬಟ್ ತುಂಬ ಅಂದರೆ ತುಂಬ ಈಸಿಯೆಸ್ಟ್ ಚಾಪ್ಟರ್. ಜಸ್ಟ್ ಒಂದೇ ಒಂದು ಫಾರ್ಮುಲಾ ಬರಲ್ಲ, ಏನೂ ಬರಲ್ಲ, ಸ್ವಲ್ಪ ಡೆಫಿನೇಷನ್ ಬರುತ್ತೆ, ಗ್ರಾಫಿಕಲ್ ಮೆಥಡ್ ಒಂದು ಬರುತ್ತೆ. ಆ ಗ್ರಾಫಿಕಲ್ ಮೆಥಡ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಗೊತ್ತಿದ್ರೆ ಸಾಕು. ಸೊ ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲನೇಷನ್ ಅನ್ನೋದು ಏನೂ ಇಲ್ಲ. ಮೇ ಬಿ ಇಟ್ ವಿಲ್ ಕಂಪ್ಲೀಟ್ ವಿತಿನ್ 30 ಮಿನಿಟ್ಸ್ ಇಟ್ ಸೆಲ್ಫ್. ಬಟ್ ಆ ಟೈಮ್ ಇದೆ ಅಂದರೆ ನಾವು ಗ್ರಾಫಿಕಲ್ ಪ್ರಾಬ್ಲಮ್ನ ಜಸ್ಟ್ ಹೆಂಗೆ ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಸೊ ಹಾಗಾದರೆ ಸೆಷನ್ನ ಸ್ಟಾರ್ಟ್ ಮಾಡೋಣ ನಾವು. ಓಕೆ, ಇದು MCQs ಅಲ್ಲ, ಇದು ಲೆಕ್ಚರ್. ಇದು ನಿಮಗೆ ಗೊತ್ತಿದೆ, ಸಮ್ಮರಿ ಲೆಕ್ಚರಲ್ಲಿ ನಮಗೆ ಏನು ಸಿಗುತ್ತೆ, ಜಸ್ಟ್ ಅದರ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅಷ್ಟೇ. ಅದು ಬಿಟ್ಟು ಇನ್ನು ಪ್ರಾಬ್ಲಮ್ಸ್ ಎಲ್ಲ ಎಲ್ಲೂ ಸಿಗೋದಿಲ್ಲ, ನಿಮಗೆ ಗೊತ್ತಿದೆ ಅದು. ಆ್ಯಂಡ್ ನಾವು ಇದರ MCQs ಬಂದು ವೀಕೆಂಡ್ಸಲ್ಲಿ ಮಾಡಿಸ್ತಾ ಇದೆ, ಸ್ಯಾಟರ್ಡೇಸ್ ನಿಮಗೆ. ಸೊ ಅದರಲ್ಲೆಲ್ಲ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ. ಹಾಗಾದರೆ ಸೆಷನ್ನ ಸ್ಟಾರ್ಟ್ ಮಾಡೋಣ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಸಿ ಫಸ್ಟ್ ಥಿಂಗ್, ಒನ್ ಸೆಕೆಂಡ್. ಎಸ್, ಇದೆಲ್ಲ ನಮಗೆ ಬೇಡ, ನಾವೇ ಎಕ್ಸ್ಪ್ಲೈನ್ ಮಾಡೋಣ ಇದನ್ನು. ಸಾರಿ. ಎಸ್, ಹಾಂ. ಫಸ್ಟ್ ಏನಂತ ಅಂದರೆ, ಫಸ್ಟ್ ಇಯರಲ್ಲಿ ನೀವು ನೋಡಿದ್ವಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ. ಸೇಮ್ ಅದೇ ಥರನೇ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅನ್ನೋದು. ಸಪೋಸ್ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ, ಯಾಕೆ ಈ ಪ್ರಾಬ್ಲಮ್ ಬಂತು ಅಂತ. ನಮಗೆ ಇದು ಡೈಲಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಇಫ್ ಯು ಆರ್ ಅ ಬಿಸ್ನೆಸ್ ಪರ್ಸನ್, ಲೆಟ್ ಮಿ, ನಾನೀಗ ಒಂದು ಬಿಸ್ನೆಸ್ ಪರ್ಸನ್, ನಾನು ಬಿಸ್ನೆಸ್ ಮಾಡಬೇಕು. ಕ್ಲಾತ್ಸ್ ಆಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಏನಾದರೂ ಐಟಮ್ಸ್ ಆಗಿರ್ಬೋದು. ನನಗೆ 2-3 ಆಪ್ಷನ್ಸ್ ಇರುತ್ತೆ. ನನ್ನ ಹತ್ರ ಜಸ್ಟ್ 1 ಲ್ಯಾಕ್ ಅಥವಾ 2 ಲ್ಯಾಕ್ ಅಥವಾ 5 ಲ್ಯಾಕ್ ಎಷ್ಟಾದರೂ ಅಮೌಂಟ್ ಇರ್ಬೋದು. ಲೆಟ್ ಇಟ್ ಬಿ, ಏನಾದರೂ ಒಂದು ಅಮೌಂಟ್ ಇರುತ್ತೆ. ಅದರಲ್ಲಿ ನನಗೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಕ್ಲಾತ್ಸಲ್ಲೂ ಸಹ ನಮಗೆ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ನಾನು ಫಸ್ಟ್ ಥಿಂಕ್ ಮಾಡ್ತೀನಿ, ನಾನು ಸ್ಟೋರ್ ಎಲ್ಲಿ ತೊಗೋಬೇಕು ಅಂತ. ಸ್ಟೋರಲ್ಲಿ ಅವೈಲಬಿಲಿಟಿ ಎಷ್ಟಿದೆ, ನನಗೆ ಎಷ್ಟು ಸ್ಟೋರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಸೇಲ್ ಆಗದೆ ಇದ್ರೆ ಅದನ್ನೆಲ್ಲ ಎಲ್ಲಿ ಇಟ್ಕೋತೀರಾ, ಸ್ಟೋರ್ ಮಾಡಬೇಕಲ್ಲ. ಸೊ ಸ್ಟೋರೇಜ್ ಅನ್ನೋದು ಎಷ್ಟಿದೆ, ನನ್ನ ಕೈಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗೋದು ಇಷ್ಟೇ. ಹಾಗಾದರೆ ನನ್ನ ಸ್ಟೋರೇಜ್, ನನ್ನ ಇನ್ವೆಸ್ಟ್ಮೆಂಟ್, ನನಗೆ ಬರೋ ಪ್ರಾಫಿಟ್, ಇಷ್ಟನ್ನು ಸಹ ನಾನು ಅನಲೈಸ್ ಮಾಡಿ ತಗೋಬೇಕು. ಸುಮ್ಮನೆ ನಾವು ಬ್ಲೈಂಡಾಗಿ ಬಿಸ್ನೆಸ್ ಇಡ್ತೀವಿ ಅಂದರೆ ಆಗಲ್ಲ. ಸೊ ಆ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ನಾವು ಆಪ್ಟಿಮೈಸಿಂಗ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಏನು? ಆಪ್ಟಿಮೈಸಿಂಗ್ ಪ್ರಾಬ್ಲಮ್ಸ್. ಓಕೆನಾ? ಅಂದರೆ ನಾವು ಜಸ್ಟ್ ಬಿಸ್ನೆಸ್, ಇದು ಕಾಮರ್ಸಲ್ಲಿ ಆಗಿರ್ಬೋದು, ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಯಾವ ಥರ ಲಾಭ ಬರ್ತಾ ಇದೆ. ಫಸ್ಟ್ ಥಿಂಗ್, ನಾನು ಪ್ರಾಫಿಟ್ ಯಾವ ಥರ ಜಾಸ್ತಿ ಮಾಡ್ಕೋಬೋದು. ನನ್ನ ಹತ್ರ ಇರೋದು ಲಿಮಿಟೆಡ್ ರಿಸೋರ್ಸ್. 1 ಲ್ಯಾಕ್ ಅನ್ನೋದು ತುಂಬ ಕಡಿಮೆ ಅಮೌಂಟ್. ಸೊ ಆ 1 ಲ್ಯಾಕ್ ರಿಸೋರ್ಸ್ ಮತ್ತು ನನ್ನ ಸ್ಟೋರೇಜ್ ಕೆಪಾಸಿಟಿ, ಇಷ್ಟನ್ನು ಯೂಸ್ ಮಾಡಿಕೊಂಡೇ ನಾನು ಮ್ಯಾಕ್ಸಿಮಮ್ ಪ್ರಾಫಿಟ್ ತೊಗೋಬೇಕು. ಆ ಥರ ಏನಾದರೂ ಪಾಸಿಬಿಲಿಟಿ ಇದಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಆಪ್ಟಿಮೈಸಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಅಂತ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಇದನ್ನು ಯಾವ ಥರ ಅಂತ ಹೇಳಿಬಿಟ್ಟು 1 by 1 ಡಿಸ್ಕಸ್ ಮಾಡ್ಕೊಂಡು ಹೋಗೋಣ.
ಸಪೋಸ್ ಒಬ್ರು ಯಾರಾದರೂ ಇರ್ತಾರೆ, ಎನಿ ಒನ್, ಅ ಬಿಸ್ನೆಸ್ ಪರ್ಸನ್, ಅವ್ರ ಹತ್ರ 50,000 ಅಥವಾ 10,000 ವಾಟ್ ಎವರ್ ಇಟ್ ಮೇ ಬಿ ಇಟ್ಕೊಳ್ಳಿ, ನೀವು ಬಿಸ್ನೆಸ್ ಮಾಡಬೇಕಂತ ಇರ್ತಾರೆ. ಸೊ ನಾ ಏನು ಅನ್ಕೊತಾರಂದರೆ, ಒಂದರಲ್ಲಿ ಈಗ ವಾಟ್ ಎವರ್ ಇಟ್ ಮೇ ಬಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ನ ತೊಗೊಂಡ್ರೆ ಚೇರ್, ಟೇಬಲ್. ಇನ್ ಕೇಸ್ ಚೇರ್ ಕಾಸ್ಟ್ ಬಂದು 500 ರೂಪಿ, ಟೇಬಲ್ ಕಾಸ್ಟ್ ಬಂದು 2000 ರೂಪಿ ಇರುತ್ತೆ ಅಂದ್ಕೊಳ್ಳಿ. ಬಟ್ ಅವರ ಸ್ಟೋರೇಜ್ ಕೆಪಾಸಿಟಿ ಬಂದು ಜಸ್ಟ್ 60 ಪೀಸಸ್. ನೀವು ಟೇಬಲ್ ಆದರೂ ತಗೋ, ಚೇರ್ ಆದರೂ ತಗೋ, ಇನ್ನೇನಾದರೂ ತಗೋ, ಕಂಪ್ಯೂಟರ್ ಆದರೂ ತಗೋ, ನಮಗೆ ಗೊತ್ತಿಲ್ಲ. ಬಟ್ ನನ್ನ ಸ್ಟೋರಲ್ಲಿ ಇರೋ ಕೆಪಾಸಿಟಿ ಬಂದು 60 ಪೀಸಸ್ ಮಾತ್ರನೇ ಇರುತ್ತೆ. ಇಲ್ಲಿ ನನಗೆ ಡಿಫ್ರೆಂಟ್ ಥಿಂಗ್ಸ್ ಬರುತ್ತೆ. ಹೇಗೆ ಗೊತ್ತಾ? ಫಸ್ಟ್, ಚೇರ್ ನನಗೆ ಮಾರಿದ್ರೆ ಪ್ರಾಫಿಟ್ 100 ರೂಪಿ ಬರುತ್ತೆ ಅಂದ್ಕೊಳ್ಳಿ. ಅದೇ ಟೇಬಲ್ ಮಾರಿದ್ರೆ ನನಗೆ ಒಂದು 300 ರೂಪಿ ಬರುತ್ತೆ ಅಂದ್ಕೊಳ್ಳಿ. ಇದಕ್ಕೆ ಪ್ರಾಫಿಟ್ ಜಾಸ್ತಿ, ಇದಕ್ಕೆ ಪ್ರಾಫಿಟ್ ಕಡಿಮೆ. ಓಕೆ, ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಇರೋ ಒನ್ ವೇ ಇರೋ ದುಡ್ಡನ್ನೆಲ್ಲ 50,000 ಕೂಡ 500 ರೂಪಿ ಚೇರ್ಸ್ ಮೇಲೆ ಹಾಕ್ತೀನಿ. ನನಗೆ ಎಷ್ಟು ಪೀಸಸ್ ಬರುತ್ತೆ? 100 ಪೀಸಸ್ ಬರುತ್ತೆ. ಬಟ್ ಈ 100 ಪೀಸಸ್ ತೊಗೊಂಡ್ರೆ ವೇಸ್ಟ್ ಅಲ್ವಾ ನನಗೆ? ಯಾಕೆ? ಜಸ್ಟ್ 60 ಪೀಸ್ ಮಾತ್ರ ತಗೋಬೇಕು. ನನ್ನ ಸ್ಟೋರೇಜ್ ಕೆಪಾಸಿಟಿ ಬಂದು 60 ಪೀಸಸ್. ಇನ್ನು ಮಿಕ್ಕಿರೋದೆಲ್ಲ ನಾನು ಅಲ್ಲೇ ಬಿಡಬೇಕು, ನಾನು ತೊಗೊಳಕ್ಕಾಗಲ್ಲ. ಸೊ 60 ಪೀಸಸ್ನ ನನಗೆ ಮಲ್ಟಿಪ್ಲೈ ಬೈ ಪ್ರಾಫಿಟ್ ಎಷ್ಟು? 100 ರೂಪಿ. 100 ಅಲ್ವಾ? ಸೊ 6,000 ರೂಪಿ ಪ್ರಾಫಿಟ್ ಬಂತು ನನಗೆ ಒಂದು ಕಡೆ. ಅದೇ ಟೇಬಲ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ನೋಡೋಣ. ಟೇಬಲ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಒಂದು ಟೇಬಲ್ ವ್ಯಾಲ್ಯೂ 2,000 ರೂಪಿ. ಸೊ ನನಗೆ ಜಸ್ಟ್ 25 ಟೇಬಲ್ಸ್ ಮಾತ್ರ ಬರುತ್ತೆ, ಅಷ್ಟೇ ಅಲ್ವಾ? 25 ಟೇಬಲ್ಸ್ ಬರುತ್ತೆ. ಒಂದನ್ನ ಮಾರಿದ್ರೆ 300 ರೂಪಿ ಬರುತ್ತೆ ನನಗೆ. ಸೊ 25ನ ಮಾರಿಬಿಡೋಣ. ನನಗೆ ಎಷ್ಟು ಬರುತ್ತೆ? 7,500 ರೂಪಿ. ಇದಕ್ಕೆ ಪ್ರಾಫಿಟ್ 6,000, ಅದಕ್ಕೆ ಪ್ರಾಫಿಟ್ 7,500. ಇದು ಎರಡೇ ವೇನಾ ನನಗಿರೋದು? ಸೀರಿಯಸ್ಲಿ ಇನ್ಯಾವುದು ವೇಸೇ ಇಲ್ವಾ ನನಗೆ? ಹಾಗಾದರೆ ಅಫ್ಕೋರ್ಸ್ ಇದೆ. ನಾನು 30 ಟೇಬಲ್ ತೊಗೋತೀನಿ. 30 ಟೇಬಲ್ ನಿಮಗೆ ಪಾಸಿಬಿಲಿಟಿನೇ ಇಲ್ಲ, ಯಾಕಂದರೆ ಇರೋದೇ 25. ಓಕೆ, ಲೆಟ್ ಇಟ್ ಬಿ 10 ಟೇಬಲ್ ತೊಗೋತೀನಿ. ಇನ್ನು ಮಿಕ್ಕಿರೋ 50 ಪೀಸ್ ಚೇರ್ ತೊಗೋತೀನಿ, ಯಾಕಂದರೆ ಚೇರ್ಸ್ ವ್ಯಾಲ್ಯೂ ಕಡಿಮೆ ಇದೆ ನನಗೆ. ಅಥವಾ 20 ಟೇಬಲ್ ತೊಗೋತೀನಿ, 40 ಚೇರ್ಸ್ ತೊಗೋತೀನಿ. 15 ಟೇಬಲ್ಸ್ ತೊಗೋತೀನಿ, 45 ಚೇರ್. ಈ ಥರ ಡಿಫ್ರೆಂಟ್ ಕಂಡೀಷನ್ಸ್ ಬರ್ತಾ ಇದೆ ನನಗೆ. ಡಿಫ್ರೆಂಟ್ ಒನ್ ಥಿಂಗ್ ಅಲ್ಲ. ಸೊ ಅಷ್ಟರಲ್ಲೂ ಕೂಡ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ನನಗೆ ಪರ್ಫೆಕ್ಟ್ ಕಂಡೀಷನ್, ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರೋದಕ್ಕೆ ಇಷ್ಟರಲ್ಲೂ ಸಹ ಯಾವುದು ಪರ್ಫೆಕ್ಟ್ ಕಂಡೀಷನ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಅದರದ್ದು ಪಾಯಿಂಟ್ಸ್ ಏನೇನು ಬರ್ಕೊಳ್ಳೋಣ, ಗ್ರಾಫಿಕಲ್ ಮೆಥಡ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಅಲ್ಲಿಗೆ ಈ ಚಾಪ್ಟರ್ ಮುಗಿಯತ್ತೆ. ಫಸ್ಟ್ ಥಿಂಗ್ ನೋಡಿ, ಚೇರ್ದು ಕಾಸ್ಟ್ ಎಷ್ಟಿದೆ ನನಗೆ? 500. ಟೇಬಲ್ದು ಕಾಸ್ಟ್ ಎಷ್ಟಿದೆ? 2,000. ಲೆಟ್ ಇಟ್ ಬಿ ಚೇರ್ನ ಎಕ್ಸ್ ಅಂತ ಟೇಬಲ್ನ ಎಕ್ಸ್ ಅಂತ ಕರೀರಿ, ವಾಟ್ ಎವರ್ ಇಟ್ ಮೇ ಬಿ. ಎಕ್ಸ್ನ ಟೇಬಲ್ ಅಂತ ಕರೀರಿ, ವೈನ ಚೇರ್ ಅಂತ ಕರೀರಿ. ಅಂದರೆ ಇದನ್ನು ನಾವು ಯಾವ ಥರ ಪ್ರಾಬ್ಲಮ್ಯಾಟಿಕ್ ಆಗಿ ಬರಿಬೋದು ಅಂತ. ಸೊ ಟೇಬಲ್ ಕಾಸ್ಟ್ 2,000 ಪ್ಲಸ್ ಚೇರ್ ಕಾಸ್ಟ್ 500. ಬಟ್ ಇದು ಎರಡರ ವ್ಯಾಲ್ಯೂ ನನಗೆ ಎಷ್ಟಕ್ಕಿರಬೇಕು? ನನ್ನ ಹತ್ರ ಇರೋ ಇನ್ವೆಸ್ಟ್ಮೆಂಟ್ 50,000. 50,000ಗಿಂತ ಕಡಿಮೆ ಇರಬೇಕು. ಅದು ಒಂದು ಈಕ್ವೇಷನ್ನ. ಆಮೇಲೆ ಇನ್ನೂ ಒಂದು, ಈ ಟೇಬಲ್ ಮತ್ತು ಚೇರ್ ಅನ್ನೋದು ನಾನ್ ನೆಗೆಟಿವ್ ಅಲ್ವಾ?
ನೆಗೆಟಿವ್ ಆಗಕ್ಕೆ ಏನಾದರೂ ಚಾನ್ಸ್ ಇದಾ? ಚೇರ್ ನನಗೆ ಬೇಡ, -5 ಅಂತ ಹೇಳಕ್ಕಾಗತ್ತಾ? ಇಲ್ಲ. ಸೊ ಪಾಸಿಟಿವ್ ಆಗಿರಬೇಕು. ಆಲ್ವೇಸ್ x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇದು ಒಂದು ಕಂಡೀಷನ್ ಆಯಿತು. ನೆಕ್ಸ್ಟ್ ಕಂಡೀಷನ್ ನೋಡಿ, ಇದು ಓಕೆ ಅಲ್ಲ? ಇದನ್ನ ಮತ್ತು ಸಿಂಪ್ಲಿಫೈ ಮಾಡ್ಕೋಬೋದು ನಾವು, ಬಟ್ ನೆಸೆಸಿಟಿ ಇಲ್ಲ ನಮಗೆ, ಸಾಕು ಇಷ್ಟಕ್ಕೆ. ನೆಕ್ಸ್ಟ್ಗೆ ಚೇರ್ ಆಯಿತು ಆ್ಯಂಡ್ ಟೇಬಲ್ ಆಯಿತು, ಪ್ರಾಫಿಟ್ದಾಯಿತು. ಸಿ, ಫಸ್ಟ್ ಥಿಂಗ್ ನನಗೀಗ ಪ್ರಾಫಿಟ್ ಬೇಕು. ಸಪೋಸ್ ಪ್ರಾಫಿಟ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಒಂದು ಕಂಡೀಷನ್ ಬೇಕು ನನಗೆ. ಆ ಕಂಡೀಷನ್ನ ನಾನು ಯಾವ ಥರ ತಗೋಬೋದು, ಈಕ್ವೇಷನಲ್ಲಿ ಯಾವ ಥರ ತಗೋಬೋದು? ಸಪೋಸ್ z ಈಸ್ ಈಕ್ವಲ್ ಟು, ಚೇರ್ನ ಮಾರಿದ್ರೆ ನನಗೆ ಎಷ್ಟು ಬರ್ತಾ ಇದೆ? ಒಂದು ನಿಮಿಷ ಇರಿ, ನಾನೆಲ್ಲೂ ರಿವರ್ಸ್ ಬರ್ದಿಲ್ಲಲ್ಲ. ಚೇರ್ನ ಮಾರಿದ್ರೆ ನನಗೆ 100 ರೂಪಾಯಿ ಬರುತ್ತೆ, ಟೇಬಲ್ನ ಮಾರಿದ್ರೆ 300 ರೂಪಾಯಿ ಬರುತ್ತೆ. ಅಂದರೆ ಇದು ನನ್ನ ಪ್ರಾಫಿಟ್ ಕಂಡೀಷನ್. ಇದು ಒಂದೇ ನಂದು ಡಿಸೈಡ್ ಮಾಡುವಂತಹ ಕಂಡೀಷನ್. ನಾನು ಯಾವುದಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ನಾವು ಏನಕ್ಕೆ ಬರ್ಕೋತೀವಿ ಅಂತ ಹೇಳಿಬಿಟ್ಟು? ಎಕ್ಸ್ ಅಂದರೆ ಏನು, ವೈ ಅಂದರೆ ಏನು, ಕ್ಲಿಯರ್ ಆಗಿದೆ ಅಲ್ಲ ಇದರಲ್ಲೆಲ್ಲ? ಎಸ್. ಹಾಂ, ಒಂದು ನಿಮಿಷ. ಎಸ್. ಇನ್ನೊಂದು ನೆಕ್ಸ್ಟಿಗೆ, ಹಾಂ, ಸಪೋಸ್ ನಂಬರ್ ಆಫ್ ಟೇಬಲ್, ಚೇರ್ ಇವೆರಡನ್ನು ನಾನು ಸ್ಟೋರಲ್ಲಿ ಸ್ಟೋರ್ ಮಾಡಬೇಕಂತ ಅಂದರೆ ಎಷ್ಟಿರಬೇಕು? 60ಗಿಂತ ಕಡಿಮೆ ಇರಬೇಕು. ಯಾಕೆ? 60ಗಿಂತ 1 ಜಾಸ್ತಿ ಆದರೂ ನಾನು ನನ್ನ ಸ್ಟೋರಲ್ಲಿ ಇಟ್ಕೊಳಕ್ಕಾಗಲ್ಲ. ದೇರ್ಫೋರ್ ಮಸ್ಟ್ ಆ್ಯಂಡ್ ಶುಡ್ 60ನೇ ಇರಬೇಕು. 60 ಇಲ್ಲ ಅಂದರೆ ಆಗೋದಿಲ್ಲ. ಸೊ ಅದು ಒಂದು ಗೊತ್ತಿರಲಿ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಒಂದ್ಸತಿ ನನಗೆ. ಎಸ್, ಇದು ನನಗೆ ಫಸ್ಟ್ ಈಕ್ವೇಶನ್ ಮತ್ತು ಸೆಕೆಂಡ್ ಈಕ್ವೇಶನ್. ಇದು ನನಗೆ ಗೊತ್ತಿರೋ ರಿಸ್ಟ್ರಿಕ್ಷನ್, ಅಂದರೆ ನನಗೆ ಬೇಕಿರೋಂತಹ ಸ್ಮಾಲ್ ಕಂಡೀಷನ್ ಅಂತ ಹೇಳ್ಬೋದು. ನಾನು ಯಾವುದರಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು? ನನ್ನ ಹತ್ರ ಇರೋ ರಿಕ್ವೈರ್ಮೆಂಟ್ ಇಷ್ಟು, ನನಗೆ ಬೇಕಿರೋದು ಇಷ್ಟೇ. ನನ್ನ ಹತ್ರ ಅಮೌಂಟ್ ಇರೋದು ಲಿಮಿಟೆಡ್. ಅಂದರೆ ಇದೆಲ್ಲ ಏನು? ಲಿಮಿಟೆಡ್ ಸಪ್ಲೈ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಕನ್ಸ್ಟ್ರೈನ್ಸ್ ಆರ್ ರೆಸ್ಟ್ರಿಕ್ಷನ್ಸ್, ವಾಟ್ ಎವರ್ ಇಟ್ ಮೇ ಬಿ. ಕ್ಲಿಯರ್? ಹಾಗೆ ಇದೇನು ಮಾಡ್ತಾ ಇದೆ ನನಗೆ? ಸಿ, ಫಸ್ಟ್ ಥಿಂಗ್, ಇದರಿಂದ ಮಾತ್ರನೇ ನಾನು ಪ್ರಾಫಿಟ್ ಎಷ್ಟಾಗ್ತಾ ಇದೆ, ಲಾಸ್ ಆಗದೆ ನಾನು ನೋಡ್ಕೊಳಕ್ಕಾಗತ್ತಾ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದು ಇದೆ. ಇದು ಬಿಟ್ಟು ಇನ್ನು ಯಾವುದಾದ್ರೂ ಪಾಸಿಬಿಲಿಟಿ ಇದಾ? ಇದು ನನ್ನ ಅವೈಲಬಿಲಿಟಿಗೆ ತಕ್ಕಂತೆ ಬರ್ಕೊಂಡಿರೋದು. ಬಟ್ ಇಲ್ಲಿರೋ ಝಡ್ ವ್ಯಾಲ್ಯೂ ಏನು? ನನಗೆ ಗೊತ್ತಾಗೋದು ಮೇನ್ ಕಂಡೀಷನ್, ಮೇನ್ ಥಿಂಗ್ ಅಂತ ಅಂದರೆ ಝಡ್ ವಿಚ್ ಇಸ್ ಈಕ್ವಲ್ ಟು 300 ಅಂತ ಅಂದರೆ ಪ್ರಾಫಿಟ್ ಆಫ್ ಒಂದು ಸೆಕೆಂಡ್, ಟೇಬಲ್ ಏನಾ? ಎಸ್, ಟೇಬಲ್. ಆ್ಯಂಡ್ 100 ಅಂತ ಅಂದರೆ ಪ್ರಾಫಿಟ್ ಆಫ್ ಸೆಲ್ಲಿಂಗ್ ಚೇರ್. ಅಷ್ಟೇ ಅಲ್ವಾ ಇಲ್ಲಿ? ಸೊ ಓಕೆ, ನಾವು ಈ ಕಂಡೀಷನ್ನ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಈ ಎಕ್ಸ್ ಮತ್ತು ವೈನ ಡಿಸಿಷನ್ ವೇರಿಯಬಲ್. ಯಾಕೆ ಡಿಸಿಷನ್ ವೇರಿಯಬಲ್ ಅಂತ ತಗೋತೀವಿ? ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಅಲ್ವಾ ತಗೊಳ್ಳೋದು. ಸೊ ದೀಸ್ ಆರ್ ಕಾಲ್ಡ್ ಡಿಸಿಷನ್ ವೇರಿಯಬಲ್. ಕ್ಲಿಯರ್? ಇದನ್ನ ನಾವು ಬರ್ಕೊಳ್ಳೋದು ಗೊತ್ತಾಯ್ತು. ಹಾಗಾದರೆ ಇದರ ಸೊಲ್ಯೂಷನ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಗ್ರಾಫಿಕಲ್ ಮೆಥಡ್ ಅದು ನಿಮಗೆ, ನಾವು ಇದರಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ನ ಗ್ರಾಫಿಕಲ್ ಮೆಥಡ್ ಮಾತ್ರ ಅಲ್ಲ, ವೆರೈಟೀಸ್ ಆಫ್ ಮೆಥಡ್ಸ್ ಇದೆ ಸಾಲ್ವ್ ಮಾಡೋದಕ್ಕೆ. ಬಟ್ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋದು ಜಸ್ಟ್ ಗ್ರಾಫಿಕಲ್ ಮೆಥಡ್ ಮಾತ್ರ. ಸೊ ಅದು ಒಂದನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಸಿ, ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಫಸ್ಟ್ ನೋಡಿ, ಇಲ್ಲಿ ಏನಂದರೆ ಒಂದು ಜಸ್ಟ್ ಗ್ರಾಫ್ ಹಾಕಿರ್ತೀನಿ ನಾನು. ನಾವು ಪ್ರಾಬ್ಲಮ್ಸ್ ಎಲ್ಲ ಬೇಡ, ಯಾಕಂದರೆ ಈ ಗ್ರಾಫಿಕಲ್ ಮೆಥಡ್ ಅಂತ ಅಂದ್ರೆ ನಾವು ಪ್ರಾಬ್ಲಮಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಒಂದು ಗ್ರಾಫ್ ಹಾಕಿ, ರ್ಯಾಂಡಮ್ ಗ್ರಾಫ್ ಹಾಕ್ತೀನಿ, ಯಾವುದೇ ಪ್ರಾಬ್ಲಮ್ಗಲ್ಲ. ಮತ್ತು ನೀವು ಮತ್ತೆ ಯಾವುದಾದ್ರೂ ಪ್ರಾಬ್ಲಮ್ಗೆ ಅನ್ಕೋತೀರಾ, ಐ ನೋ ದ್ಯಾಟ್. ಸೊ ಒಂದು ನಿಮಿಷ, ತುಂಬ ಭಯ ಆಗುತ್ತೆ ನನಗೆ ಇದು ನೋಡ್ತಾ ಇದ್ರೆ ಯಾಕೋ. ಎಸ್,
ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಯಾವುದೋ ಒಂದು ಲೈನ್ ತಗೊಳ್ಳಿ ಅಷ್ಟೇ ನೀವು. ಆ್ಯಂಡ್ ಓಕೆ, ಎಸ್, ಗುಡ್. ಜಸ್ಟ್ ಎಕ್ಸ್ಪ್ಲನೇಷನ್ಗೋಸ್ಕರ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ನಾವು ಪಾಯಿಂಟ್ಸ್ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು, ಇನ್ನೇನು ಬೇಕಿಲ್ಲ ಇಲ್ಲಿ. ಫಸ್ಟ್ ಥಿಂಗ್ ನೋಡಿ, ಜಸ್ಟ್ ಗ್ರಾಫ್ ಹಾಕ್ಕೋತೀವಿ. ಈ ಗ್ರಾಫ್ನ ಯಾವ ಥರ ಹಾಕ್ಕೋತೀವಿ ಅಂತ ಹೇಳ್ತೀನಿ. ಈಕ್ವೇಷನ್ಸ್ ಕೊಟ್ಟಿದ್ದಾರೆ, ಈ ಈಕ್ವೇಷನ್ಸ್ನ 1 by 1 ಸಾಲ್ವ್ ಮಾಡ್ಕೋತೀವಿ. ನಮಗೆ ಗೊತ್ತು 2 ಈಕ್ವೇಷನ್ಸ್ ಇದೆ, 2 ಅನ್ನೌನ್ಸ್ ಇದೆ, ನಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳಕ್ಕೆ ಬರುತ್ತೆ. ಈ ಈಕ್ವೇಷನ್ಸ್ನ ಸಾಲ್ವ್ ಮಾಡಿಕೊಂಡು ಪುಟ್ x = 0 y ವ್ಯಾಲ್ಯೂ ಬರುತ್ತೆ, y = 0 x ವ್ಯಾಲ್ಯೂ ಬರುತ್ತೆ. ಎರಡರದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ ಲೈನ್ಸ್ ಮೇಲೆ ಪಾಯಿಂಟ್ಸ್ನ ಹಾಕ್ಕೊಂಡು ಹೋಗ್ತೀರಾ. ಆ ಪಾಯಿಂಟ್ಸ್ನ ಕನೆಕ್ಟ್ ಮಾಡಿದ್ರೆ ನನಗೆ ಈ ರೀತಿ ಬರುತ್ತೆ, ಇದೇ ರೀತಿ ಬರಲ್ಲ, ಬಟ್ ಮೇ ಬಿ ಯಾವುದೋ ಒಂದು ಈ ಥರ ಬರ್ಬೋದು. ಇದರಲ್ಲಿ ನಾವು ಪಾಯಿಂಟ್ಸ್ನ ಎಲ್ಲ ಹಾಕ್ಕೊಂಡು ಹೋಗಿ ನಾವು ಶೇಡ್ ಮಾಡ್ಕೊತಾ ಬಂದರೆ ಇಷ್ಟು ರೀಜನ್ ಬರುತ್ತೆ ಅಂದ್ಕೊಳ್ಳಿ. ಇಲ್ಲಿ ನಮಗೆ ಬೇಕಿರೋದು ಒಂದೇ, ಇನ್ಸೈಡ್ ದಿಸ್ ಬೌಂಡ್ರಿ, ಇದನ್ನ ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಈ ಪಾಯಿಂಟ್ಸ್ ಮಧ್ಯದಲ್ಲಿ ಬರುವಂತಹದ್ದು ಇದನ್ನ ಫೀಸಿಬಲ್ ರೀಜನ್ ಅಂತ ಹೇಳ್ತೀವಿ. ಇದಕ್ಕೆ ಫೈಂಡ್ ಔಟ್ ಮಾಡೋ ಪಾಯಿಂಟ್ಸ್ಗೆ ಅದರ ಪಾಯಿಂಟ್ಸ್ನ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ ಅಷ್ಟೇ. ಕ್ಲಿಯರ್? ಹಾಗಾದ್ರೆ ಔಟ್ಸೈಡ್ ಆಫ್ ದಿಸ್ ಫೀಸಿಬಲ್ ರೀಜನ್ನ ಇನ್ಫೀಸಿಬಲ್ ಆರ್ ಅನ್ಫೀಸಿಬಲ್ ಯಾವುದಾದ್ರೂ ಆಗಿರ್ಬೋದು ರೀಜನ್ ಅಂತ ಕರಿತೀವಿ ಅಷ್ಟೇ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ರೀಜನ್ ಮೇಲೆ ನನಗೆ ಇನ್ಫೈನೈಟ್ ಪಾಯಿಂಟ್ಸ್ ಅನ್ನೋದು ಸಿಗತ್ತೆ. ಸಾರಿ, ಈ ಪಾಯಿಂಟ್ಸ್ ಇನ್ಫೈನೈಟ್ ಪಾಯಿಂಟ್ಸ್ ಅನ್ನೋದು ಸಿಗ್ತಾ ಇದೆ ನನಗೆ. ಅಂದರೆ ನನಗೆ ಎಷ್ಟೋ ಪಾಸಿಬಿಲಿಟಿ ಇದೆ. ಮೀನ್ಸ್ ಈ ಫೀಸಿಬಲ್ ರೀಜನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾತ್ರನೇ ಇನ್ವೆಸ್ಟರ್ಗೆ ಪ್ರಾಫಿಟ್ ಬರುತ್ತಾ ಇಲ್ಲ ಅಂತ ಗೊತ್ತಾಗತ್ತೆ. ಈ ಔಟ್ಸೈಡ್ ದಿಸ್ ರೀಜನ್ ಅವ್ನು ಮಾಡಿದ್ರೂ ವೇಸ್ಟೇ, ಅದನ್ನು ಮಾಡೋ ನೆಸೆಸಿಟಿ ಇರಲ್ಲ ಅಂತ ಹೇಳಿಬಿಟ್ಟು. ಇದು ಪ್ರಾಬ್ಲಮ್ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಬಟ್ ಸ್ಟಿಲ್ ನಾವಿದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಿಮಗೆ, ಯಾಕಂದರೆ ಈ ಸೆಷನ್ ಪ್ರಾಬ್ಲಮ್ಸ್ ಮಾಡೋದಿಲ್ಲ. ಸೊ ಅದಕ್ಕೆ ಆ್ಯಂಡ್ ನೆಕ್ಸ್ಟ್, ಬಟ್ ಇದರಲ್ಲಿ ಯಾರಿಗೆ ಡೌಟ್ಸ್ ಇರಲ್ಲ ಅನ್ಕೋತೀನಿ ನಾನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬೌಂಡೆಡ್ ಅನ್ಬೌಂಡೆಡ್ ಅಂತ ತಗೋತೀವಿ. ಬೌಂಡೆಡ್ ಅನ್ಬೌಂಡೆಡ್. ಬೌಂಡೆಡ್ ಅಂತ ಅಂದರೆ ಏನು? ಕಾರ್ನರ್ ಪಾಯಿಂಟ್ಸ್ ಅಂದರೆ ಒಂದು ಸರ್ಕಲ್ ಅನ್ನೋದು ಎನ್ಕ್ಲೋಸ್ಡ್ ಆಗಿರುತ್ತೆ, ಎಲ್ಲ ಪ್ರತಿ ಕಡೆ ಅದು ಎನ್ಕ್ಲೋಸ್ಡ್ ಆಗೋಗಿರುತ್ತೆ, ಅದನ್ನ ಬೌಂಡೆಡ್ ಅಂತ ಹೇಳ್ತೀವಿ. ಅನ್ಬೌಂಡೆಡ್ ಅಂತ ಅಂದರೆ ಈ ಫೀಸಿಬಲ್ ರೀಜನ್ ಅನ್ನೋದು ಯಾವ ಡೈರೆಕ್ಷನಲ್ಲಿ ಆದ್ರೂ ಎಕ್ಸ್ಟೆಂಡ್ ಆಗ್ಬೋದು, ಅದಕ್ಕೆ ಅನ್ಬೌಂಡೆಡ್ ಅಂತ ಹೇಳ್ತೀವಿ. ಇದಕ್ಕೆ ಮ್ಯಾಕ್ಸಿಮಮ್ ನಮಗೆ ಸೊಲ್ಯೂಷನ್ ಅನ್ನೋದು ಸಿಗೋದಿಲ್ಲ, ಮೀನ್ಸ್ ಪಾಯಿಂಟ್ ಅನ್ನೋದು ಎಕ್ಸಿಸ್ಟ್ ಇರೋದಿಲ್ಲ. ಇದಕ್ಕೆ ಮಾತ್ರ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಥರ ನಾವು ಈ ಗ್ರಾಫಿಕಲ್ ಮೆಥಡ್ನ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲಿ ಅಪ್ಲೈ ಮಾಡ್ಬೋದು. ಸೊ ಐ ಹೋಪ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಶಾರ್ಟ್ ಆಯಿತು ಅಂತ ಅನ್ಕೋಬೇಡಿ, ಬಟ್ ಸ್ಟಿಲ್ ನಿಮಗೆ ಗೊತ್ತಿದೆ ಇದರೊಳಗಡೆ ಇನ್ನೆಂಥದ್ದು ಎಕ್ಸ್ಪ್ಲನೇಷನ್ ಅನ್ನೋದು ನಮಗೆ ಸಿಗೋದಿಲ್ಲ. ಜಸ್ಟ್ ಡೈರೆಕ್ಟ್ ಪ್ರಾಬ್ಲಮ್ಸ್ನ ಹಾಕ್ಬೋದು, ಲೈವಲ್ಲಿ MCQsನ ಸಾಲ್ವ್ ಮಾಡಿಸ್ಬೋದು ಅಷ್ಟೇ. ತುಂಬ ಲೀಸ್ಟ್ ಇಂಪಾರ್ಟೆಂಟ್ ಬಟ್ ತುಂಬ ಈಸಿಯೆಸ್ಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿಯಿಂಗ್. ನಾವು ನೆಕ್ಸ್ಟ್ ಸೆಷನಲ್ಲಿ ಮತ್ತು ಸಿಗೋಣ. ನೆಕ್ಸ್ಟ್ ಸೆಷನಲ್ಲಿ ಇನ್ನು ಸಿಗೋದಿಲ್ಲ ಈ ಸಮ್ಮರಿ ಸೀರೀಸಲ್ಲಿ. ನೆಕ್ಸ್ಟ್ ಸೀರೀಸ್ ಯಾವುದಾದ್ರೂ ಸ್ಟಾರ್ಟ್ ಆದರೆ ಅಲ್ಲಿ ಸಿಗ್ತೀವಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.